ನಂಜರಾಯಪಟ್ಟಣ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘದ ನೂತನ ಉಪಾಧ್ಯಕ್ಷರಾಗಿ ಬಿಎನ್ ಕಾಶಿ ಆಯ್ಕೆಗೊಂಡರು. ಸಂಘದ ಅಧ್ಯಕ್ಷರಾದ ಬಿಸಿ ಮುರಳಿ ಮಾದಯ್ಯ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಕಚೇರಿಯಲ್ಲಿ ನಡೆದ ಆಯ್ಕೆ ಪ್ರಕ್ರಿಯೆಯಲ್ಲಿ ಒಡಂಬಡಿಕೆ ಪ್ರಕಾರ ಹಾಲಿ ಉಪಾಧ್ಯಕ್ಷೆ ಎಸ್ಪಿ ಅನಿತಾ ಅವರಿಂದ ಕಾಶಿ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಲಾಯಿತು. ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಸಂದರ್ಭ ಮಾಡಿಕೊಂಡಿದ್ದ ಒಪ್ಪಂದದ ಪ್ರಕಾರ ಮುಂದಿನ 2.5 ವರ್ಷ ಅವಧಿಗೆ ಕಾಶಿ ಅವರು ಉಪಾಧ್ಯಕ್ಷರಾಗಿ ಮುಂದುವರಿಯಲಿದ್ದಾರೆಂದು ಸಂಘದ ಅಧ್ಯಕ್ಷ ಬಿಸಿ ಮುರಳಿ ಮಾದಯ್ಯ ಅವರು ತಿಳಿಸಿದರು. ನಂಜರಾಯಪಟ್ಟಣ ಕೃಷಿ ಪತ್ತಿನ ಸಹಕಾರ ಸಂಘದ ಲಾಸ್ಟ್ ಟೈಮ್ ಎಲೆಕ್ಷನ್ ಆದಾಗ ಉಪಾಧ್ಯಕ್ಷ ಸ್ಥಾನದಲ್ಲಿ ಒಂದು ಒಡಂಬಡಿಕೆ ಇತ್ತು. ಅನಿತಾರವರು 2.5 ವರ್ಷಗಳ ಕಾಲ ಮಾಡುವಂತೆಯೂ ಬಿಎನ್ ಕಾಶಿ ಅವರು ಇನ್ನೇ ಉಳಿಕೆ 2.5 ವರ್ಷ ಅಂತ ಮಾಡುವಂತೆ. ಅದೇ ಥರ ಈಗ ತೆರವಾದ ಸ್ಥಾನಕ್ಕೆ ಅನಿತಾ ಅವರು ಸ್ಥಾನವನ್ನು ಬಿಟ್ಟುಕೊಟ್ಟಿದ್ದಾರೆ. ಈ ದಿವಸ ಚುನಾವಣಾ ಪ್ರತಿಕ್ರಿಯೆ ನಡೆದು ನಮ್ಮ ಚುನಾವಣಾ ಅಧಿಕಾರಿಯಾಗಿ ಸಿಕ್ಕು ಮೋಹನ್ ಅವರು ಚುನಾವಣೆಯನ್ನು ನಡೆಸಿಕೊಟ್ಟಿದ್ದಾರೆ. ಇದರಲ್ಲಿ ಬೇರೆ ಯಾರು ಪಾರ್ಟಿಸಿಪೇಟ್ ಮಾಡಲಿಲ್ಲ. ಇವರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸೊ ಆಯ್ಕೆಯನ್ನು ಈಗಾಗಲೇ ನಮ್ಮ ಸಿ ಅವರು ಘೋಷಿಸಿದ್ದಾರೆ. ಕಾಶಿ ಅವರು ಮುಂದಿನ 2.5 ವರ್ಷದ ಅವಧಿಗೆ ಉಪಾಧ್ಯಕ್ಷರಾಗಿ ಮುಂದುವರಿತಾರೆ ಅಂತೇಳಿ ಘೋಷಿಸಿದ್ದಾರೆ. ಸೊ ಆ ಪೂರ್ಣ ಪ್ರತಿಕ್ರಿಯೆ ಮುಗಿದಿದೆ. ಇನ್ನು ಮುಂದಕ್ಕೆ ಕಾಶಿ ಅವರು ಉಪಾಧ್ಯಕ್ಷರು. ಉಳಿದ ಅವಧಿಯಲ್ಲಿ ಉಪಾಧ್ಯಕ್ಷನಾಗಿ ಸಂಘದ ಅಭಿವೃದ್ಧಿಗೆ ಆಡಳಿತ ಮಂಡಳಿಗೆ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ನೂತನ ಉಪಾಧ್ಯಕ್ಷ ಬಿಎನ್ ಕಾಶಿ ತಿಳಿಸಿದರು. ಇವತ್ತಿನ ಉಪಾಧ್ಯಕ್ಷ ಸ್ಥಾನಕ್ಕೆ ಅಧ್ಯಕ್ಷರಾದ ಮತ್ತು ಎಲ್ಲ ನಿರ್ದೇಶಕರು ಉಪಾಧ್ಯಕ್ಷರು ಎಲ್ಲ ಸೇರಿ ಇವತ್ತು ನನಗೆ ಉಪಾಧ್ಯಕ್ಷರವನ್ನು ಕೊಟ್ಟಿರ್ತಾರೆ. ಅದೇ ರೀತಿ 2.5 ವರ್ಷ ಈ ಸಂಘವನ್ನು ಅಭಿವೃದ್ಧಿಪಡಿಸಲು ಇಚ್ಛಿಸುತ್ತೇನೆ. ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತೇನೆ ಅಂತ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲತೀಶ್ ರೈ ಆಯ್ಕೆ ಪ್ರಕ್ರಿಯೆ ನಡೆಸಿಕೊಟ್ಟರು. ಈ ಸಂದರ್ಭ ಸಂಘದ ನಿರ್ದೇಶಕರಾದ ಆರ್.ಕೆ. ಚಂದ್ರ, ಧನ್ಪಾಲ್, ದಾದಪ್ಪ, ಕಾರ್ಯಪ್ಪ, ಉದಯಕುಮಾರ್, ಪಂಚಾಕ್ಷರಿ, ಎನ್ಸಿ, ಕೆಕೆ ಲೀಲಾವತಿ ಸೇರಿದಂತೆ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು.